ನಮಸ್ಕಾರ. ಇವತ್ತು ನಾವು ಭಾರತ ಒಂದು ತುಂಬಾನೇ ವಿಶಿಷ್ಟವಾದ ಎಐಯನ್ನ ಹೇಗೆ ಕಟ್ಟಿದೆ ಅಂತ ನೋಡೋಣ. ಅಂದಹಾಗೆ ಈ ಕತೆ ಶುರುವಾಗೋದೇ ನಮ್ಮ ದೇಶದ ಬೆನ್ನೆಲುಬು ಅಂತಾನೆ ನಾವು ಕರೆಯೋ ರೈತರಿಂದ. ಒಂದು ಕ್ಷಣ ಯೋಚನೆ ಮಾಡಿ, ಎಐ ಎಕ್ಸ್ಪರ್ಟ್ ಒಬ್ರು ನಮ್ಮದೇ ಭಾಷೆಯಲ್ಲಿ, ಅದು ಇಂಟರ್ನೆಟ್ ಸಂಪರ್ಕನೇ ಇಲ್ದೇ ಮಾತಾಡಿದ್ರೆ ಹೇಗಿರುತ್ತೆ? ಯಾಕ್ ಗೊತ್ತಾ ಈ ಪ್ರಶ್ನೆ? ಯಾಕಂದ್ರೆ ಟೆಕ್ನಾಲಜಿಯನ್ನ ಎಲ್ರಿಗೂ ತಲುಪಿಸೋದ್ರಲ್ಲಿರೋ ಅತಿ ದೊಡ್ಡ ಸವಾಲೇ ಇದು. ಬನ್ನಿ ಇವತ್ತು ಇದರ ಬಗ್ಗೆನೇ ಮಾತಾಡೋಣ. ಸರಿ, ಹಾಗಾದ್ರೆ ನಮ್ಮ ಮೊದಲನೇ ಭಾಗಕ್ಕೆ ಹೋಗೋಣ. ನಮ್ಮಲ್ಲಿ ರೈತರನ್ನ ಅನ್ನದಾತ ಅಂತ ಕರಿತೀವಿ ಅಲ್ವಾ? ಅವರ ಕಷ್ಟಗಳನ್ನ ಕಡಿಮೆ ಮಾಡಕ್ಕೆ ಈ ಹೊಸ ಟೆಕ್ನಾಲಜಿ ಹೇಗೆ ಸಹಾಯ ಮಾಡ್ತಿದೆ ಅಂತ ನೋಡೋಣ. ನೋಡಿ, ರೈತರು ಎದುರಿಸೋ ಪ್ರಾಬ್ಲಮ್ಸು ಸಾಮಾನ್ಯವಾದದ್ದಲ್ಲ. ಗವರ್ನಮೆಂಟ್ ಸ್ಕೀಮ್ಸ್ ಬಗ್ಗೆ ಮಾಹಿತಿ ಒಂದು ಕಡೆ ಇರಲ್ಲ. ಬೇರೆ ಬೇರೆ ಆಫೀಸು, ವೆಬ್ಸೈಟು ಅಂತ ಚದರಿ ಹೋಗಿರುತ್ತೆ. ಯಾವ ಯೋಜನೆ ಇದೆ, ಅದಕ್ಕೆ ಅಪ್ಲೈ ಮಾಡೋದು ಹೇಗೆ, ಸ್ಟೇಟಸ್ ಏನಾಯ್ತು ಅಂತ ಟ್ರ್ಯಾಕ್ ಮಾಡೋದೇ ಕಷ್ಟ. ಅದ್ರ ಜೊತೆಗೆ ಭಾಷೆಯ ಸಮಸ್ಯೆ ಬೇರೆ. ಎಲ್ಲಕ್ಕಿಂತ ದೊಡ್ಡ ಚಾಲೆಂಜ್ ಅಂದ್ರೆ ಹಳ್ಳಿಗಳಲ್ಲಿ ಇಂಟರ್ನೆಟ್ ಕನೆಕ್ಷನ್ ಸರಿ ಇರಲ್ಲ, ಅಥವಾ ಇದ್ರೂ ತುಂಬಾ ದುಬಾರಿ. ಸೊ ಈ ಎಲ್ಲಾ ಕಾರಣಗಳಿಂದ ಮಾಹಿತಿಯವರಿಗೆ ತಲುಪೋದೇ ಇಲ್ಲ. ಅದಕ್ಕೆ ಒಂದು ಸಿಂಪಲ್ ಆದ ಹೊಸ ಪರಿಹಾರ ಬೇಕಿತ್ತು. ಆ ಪರಿಹಾರದ ಹೆಸರೇ ಭಾರತ್ ವಿಸ್ತಾರ್. ಇದೊಂದು ಎಐ ಪವರ್ಡ್ ಟೂಲ್. ಇದರ ಉದ್ದೇಶ ತುಂಬಾ ಸರಳ. ರೈತರಿಗೆ ಬೇಕಾದ ಎಲ್ಲ ಮಾಹಿತಿ, ಎಲ್ಲ ಸೇವೆಗಳು ಒಂದೇ ಕಡೆ ಅವರದೇ ಭಾಷೆಯಲ್ಲಿ ಸಿಗಬೇಕು. ಇದು ಒಂದು ರೀತಿ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ಒಂದು ಡಿಜಿಟಲ್ ಗೇಟ್ವೇ ಇದ್ದ ಹಾಗೆ. ನೋಡಿ, ಈ ಸಿಸ್ಟಮ್ನ ನಿಜವಾದ ಬ್ಯೂಟಿ ಇರೋದೇ ಅದರ ಸಿಂಪ್ಲಿಸಿಟಿಲಿ. ರೈತರ ಹತ್ರ ಸ್ಮಾರ್ಟ್ಫೋನ್ ಇರಲೇಬೇಕು ಅಂತೇನಿಲ್ಲ. ಜಸ್ಟ್ ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕು. 155261 ಈ ನಂಬರ್ಗೆ ಕಾಲ್ ಮಾಡಿ, ಭಾರತಿ ಅನ್ನೋ ಎಐ ಅಸಿಸ್ಟೆಂಟ್ ಜೊತೆ ತಮ್ಮ ಭಾಷೆಯಲ್ಲೇ ಮಾತಾಡಿ, ಪ್ರಶ್ನೆ ಕೇಳಿ ತಕ್ಷಣಕ್ಕೆ ಉತ್ತರ ಪಡ್ಕೋಬಹುದು. ಇದು ನಿಜಕ್ಕೂ ಅದ್ಭುತ ಅಲ್ವಾ? ಸದ್ಯಕ್ಕೆ ಈ ಸೇವೆ ಶುರುವಾದಾಗ ಕಿಸಾನ್ ಕ್ರೆಡಿಟ್ ಕಾರ್ಡ್, ಬೆಳೆ ವಿಮೆ, ಈ ತರಹ ಕೇಂದ್ರ ಸರ್ಕಾರದ 10 ಮುಖ್ಯ ಯೋಜನೆಗಳ ಬಗ್ಗೆ ಮಾಹಿತಿ ಕೊಡುತ್ತೆ. ಅಂದ್ಹಾಗೆ ಇದು ಕೇವಲ ಒಂದು ಆರಂಭ ಅಷ್ಟೇ. ಸರಿ, ಇದು ರೈತರಿಗೆ ಹೇಗೆ ಸಹಾಯ ಮಾಡುತ್ತೆ ಅಂತ ಗೊತ್ತಾಯ್ತು. ಆದರೆ ಇದರ ಹಿಂದೆ ಇರೋ ಟೆಕ್ನಾಲಜಿ ಯಾವುದು? ಅದು ಹೇಗೆ ಇಷ್ಟೊಂದು ಸ್ಪೆಷಲ್? ಬನ್ನಿ ಅದರ ಬಗ್ಗೆ ಸ್ವಲ್ಪ ಡೀಪ್ ಆಗಿ ನೋಡೋಣ. ನೋಡಿ, ಈ ಪಾಯಿಂಟ್ ತುಂಬಾನೇ ಮುಖ್ಯ. ಯಾಕಂದ್ರೆ ಇದು ನಮ್ಮ ಭಾರತದ ಮಾಡೆಲ್ಗೂ ಇಡೀ ಪ್ರಪಂಚದಲ್ಲೀಗ ಫೇಮಸ್ ಆಗಿರೋ ಬೇರೆ ಎಐ ಮಾಡೆಲ್ಗಳಿಗೂ ಇರೋ ಅತಿ ದೊಡ್ಡ ವ್ಯತ್ಯಾಸವನ್ನ ತೋರಿಸುತ್ತೆ. ಈ ಟೇಬಲ್ನ ಒಮ್ಮೆ ನೋಡಿ. ಭಾರತ್ ಜಿಪಿಟಿ ಮಿನಿ ಪೂರ್ತಿಯಾಗಿ ಆಫ್ಲೈನಲ್ಲಿ ಕೆಲಸ ಮಾಡುತ್ತೆ. ಅಂದ್ರೆ ಇಂಟರ್ನೆಟ್ ಬೇಕೇ ಇಲ್ಲ. ಇದನ್ನ ನಮ್ಮ ದೇಶದ ಪರಿಸ್ಥಿತಿಗೆ ತಕ್ಕ ಹಾಗೆ, ಅಂದ್ರೆ ಎಲ್ಲೆಲ್ಲಿ ಇಂಟರ್ನೆಟ್ ಕಷ್ಟ ಇದೆಯೋ, ಲೋ ಪವರ್ ಫೋನ್ಗಳು ಜಾಸ್ತಿ ಇದೆಯೋ ಅಂಥ ಜಾಗಗಳಿಗಾಗಿಯೇ ಡಿಸೈನ್ ಮಾಡಿರೋದು. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಡೇಟಾ ಪ್ರೈವಸಿ. ಇಲ್ಲಿ ಡೇಟಾ ಪ್ರೊಸೆಸ್ ಆಗೋದು ಲೋಕಲ್ ಡಿವೈಸ್ನಲ್ಲೇ, ಕ್ಲೌಡ್ಗೆ ಹೋಗಲ್ಲ. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ಈ ಎರಡರ ಮಧ್ಯೆ ಇರೋ ಮೇನ್ ಡಿಫ್ರೆನ್ಸ್ ಇಷ್ಟೇ. ಭಾರತ್ ಜಿಪಿಟಿ ಮಿನಿ ಅನ್ನೋದು ಆಫ್ಲೈನ್ ಮತ್ತು ಲೋಕಲ್, ಚಾಟ್ ಜಿಪಿಟಿ ಅನ್ನೋದು ಆನ್ಲೈನ್ ಮತ್ತು ಗ್ಲೋಬಲ್. ಈ ಒಂದು ಮಾತು ಇದರ ಉದ್ದೇಶವನ್ನ ಕ್ಲಿಯರ್ ಆಗಿ ಹೇಳುತ್ತೆ. ಇದು ಕವಿತೆ ಬರೆಯೋಕೆ, ಕೋಡ್ ಮಾಡಕ್ಕಿರೋ ಕ್ರಿಯೇಟಿವಿಟಿ ಇಂಜಿನ್ ಅಲ್ಲ. ಬದಲಿಗೆ ದಿನನಿತ್ಯದ ಪ್ರಶ್ನೆಗಳಿಗೆ ಪ್ರಾಕ್ಟಿಕಲ್ ಉತ್ತರಗಳನ್ನ ಕೊಡೋ ಒಂದು ಯುಟಿಲಿಟಿ ಮಾಡೆಲ್. ಓಕೆ, ಇಲ್ಲಿಯವರೆಗೆ ನಾವು ಒಂದು ಸ್ಪೆಸಿಫಿಕ್ ಟೆಕ್ನಾಲಜಿ ಬಗ್ಗೆ ಮಾತಾಡಿದ್ವಿ. ಈಗ ಸ್ವಲ್ಪ ಝೂಮ್ ಔಟ್ ಮಾಡಿ ಇದರ ಹಿಂದೆ ಇರೋ ದೊಡ್ಡ ನ್ಯಾಷನಲ್ ಸ್ಟ್ರಾಟಜಿ ಏನು ಅಂತ ನೋಡೋಣ. ಯಾಕಂದ್ರೆ ಇದು ಕೇವಲ ಒಂದು ಆ್ಯಪ್ ಅಥವಾ ಒಂದು ಸರ್ವಿಸ್ ಅಲ್ಲ, ಇದೊಂದು ದೊಡ್ಡ ವಿಷನ್ನ ಭಾಗ. ಮೊದಲಿಗೆ ಸಾರ್ವಭೌಮ ಎಐ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದು ದೇಶ ತನ್ನದೇ ಆದ ಡೇಟಾ, ತನ್ನದೇ ಅಲ್ಗಾರಿದಮ್ ಬಳಸಿ ತನ್ನ ಸಂಪೂರ್ಣ ಹಿಡಿತದಲ್ಲಿ ಒಂದು ಎಐ ಸಿಸ್ಟಮ್ ಅನ್ನ ಕಟ್ಟೋದು. ಇದರಿಂದ ಆ ದೇಶಕ್ಕೆ ತನ್ನ ಎಐ ಮೇಲೆ ಪೂರ್ತಿ ಕಂಟ್ರೋಲ್ ಇರುತ್ತೆ. ಹಾಗಾದ್ರೆ ಭಾರತಕ್ಕೆ ಯಾಕೆ ಈ ಸಾರ್ವಭೌಮ ಎಐ ಬೇಕು? ನೋಡಿ, ಇದಕ್ಕೆ ಹಲವಾರು ಕಾರಣಗಳಿವೆ. ಮೊದಲನೇದಾಗಿ ಡೇಟಾ ಸಾರ್ವಭೌಮತ್ವ. ಅಂದ್ರೆ ನಮ್ಮ ದೇಶದ ಸೆನ್ಸಿಟಿವ್ ಡೇಟಾ ನಮ್ಮ ದೇಶದಲ್ಲೇ ಇರಬೇಕು. ಎರಡನೇದಾಗಿ ಬೇರೆ ದೇಶಗಳ ಟೆಕ್ನಾಲಜಿ ಮೇಲೆ, ಅಂದ್ರೆ ಅಮೆರಿಕ, ಚೀನಾ ಕಂಪನಿಗಳ ಮೇಲೆ ನಾವು ಅವಲಂಬಿತರಾಗೋದು ತಪ್ಪುತ್ತೆ. ಮೂರನೇದು ಮತ್ತು ಬಹುಶಃ ಎಲ್ಲಕ್ಕಿಂತ ಮುಖ್ಯವಾಗಿ, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಪರಿಸ್ಥಿತಿಗಳನ್ನು ಅರ್ಥ ಮಾಡ್ಕೊಳ್ಳೋ ಎಐ ಮಾಡೆಲ್ಗಳನ್ನು ನಾವೇ ಕಟ್ಬೋದು. ಈ ಇಡೀ ಸ್ಟ್ರಾಟಜಿಯನ್ನು ಗೈಡ್ ಮಾಡೋಕೆ ಒಂದು ವಿಷನ್ ಇದೆ. ಅದರ ಹೆಸರು MANAV ವಿಷನ್. MANAV ಅಂದ್ರೆ ಮಾನವ್. ಇದು ಕೇವಲ ಒಂದು ಎಕ್ರೋನಿಮ್ ಅಷ್ಟೇ ಅಲ್ಲ, ಇದು ಭಾರತದ ಎಐ ಡೆವಲಪ್ಮೆಂಟ್ಗೆ ಒಂದು ಹ್ಯೂಮನ್ ಸೆಂಟ್ರಿಕ್, ಅಂದ್ರೆ ಮಾನವ ಕೇಂದ್ರಿತ ದೃಷ್ಟಿಕೋನವನ್ನ ಕೊಡುತ್ತೆ. ನೈತಿಕತೆ, ಜವಾಬ್ದಾರಿ, ರಾಷ್ಟ್ರೀಯ ಸಾರ್ವಭೌಮತ್ವ, ಎಲ್ಲರನ್ನೂ ಒಳಗೊಳ್ಳೋದು ಮತ್ತೆ ಕಾನೂನುಬದ್ಧತೆ, ಇವೆಲ್ಲವೂ ಇದರ ಫೌಂಡೇಶನ್. ಇನ್ಕ್ಲೂಸಿವಿಟಿ ಅಂದ್ರೆ ಎಲ್ಲರನ್ನೂ ಒಳಗೊಳ್ಳೋದು ಎಷ್ಟು ಮುಖ್ಯ ಅನ್ನೋದಕ್ಕೆ ಈ ನಂಬರ್ ಒಂದು ಸಾಕ್ಷಿ. ಇದರ ಹಿಂದಿರೋ ಭಾರತ್ ಜಿಪಿಟಿ ಮಿನಿ ಟೆಕ್ನಾಲಜಿ ಬರೋಬ್ಬರಿ 14 ಭಾರತೀಯ ಭಾಷೆಗಳನ್ನ ಸಪೋರ್ಟ್ ಮಾಡುತ್ತೆ. ಹೌದು, ನಮ್ಮ ಕನ್ನಡ, ಹಿಂದಿ, ತಮಿಳು,
ಬೆಂಗಾಲಿ, ಮರಾಠಿ ಹೀಗೆ 14 ಪ್ರಮುಖ ಭಾಷೆಗಳಿಗೆ ಸಪೋರ್ಟ್ ಇದೆ. ಇದರಿಂದ ಈ ಟೆಕ್ನಾಲಜಿ ನಮ್ಮ ದೇಶದ ಮೂಲೆ ಮೂಲೆಗೂ ತಲುಪೋಕೆ ಸಾಧ್ಯವಾಗುತ್ತೆ. ಇದು ಹಲವಾರು ಗ್ಲೋಬಲ್ ಮಾಡೆಲ್ಸ್ಗಳಲ್ಲಿ ನಮಗೆ ಸಿಗದ ಒಂದು ದೊಡ್ಡ ಅಡ್ವಾಂಟೇಜ್. ಸರಿ, ಈಗ ನಾವು ಈ ವಿಶ್ಲೇಷಣೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಭಾರತದ ಈ ಪ್ರಯತ್ನಗಳು ಎಐ ಫ್ಯೂಚರ್ ಬಗ್ಗೆ ಒಂದು ದೊಡ್ಡ ಗ್ಲೋಬಲ್ ಪ್ರಶ್ನೆಯನ್ನ ಹೇಗೆ ಕೇಳ್ತಿದೆ ಅಂತ ನೋಡೋಣ. ನೋಡಿ, ಭಾರತ ಈ ವಿಷನ್ನ ಎಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ ಅನ್ನೋದಕ್ಕೆ ಈ ನಂಬರ್ಸ್ ನೋಡಿ. ಭಾರತ್ ವಿಸ್ತಾರ ತರಹದ ಒಂದು ಪ್ರಾಜೆಕ್ಟ್ಗೆ ಒಂದು 150 ಕೋಟಿ ರೂಪಾಯಿ ಬಜೆಟ್ ಇದ್ರೆ, ಇಡೀ ಇಂಡಿಯಾ ಎಐ ಮಿಷನ್ಗೆ 10,300 ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಹಣವನ್ನು ಮೀಸಲಿಡಲಾಗಿದೆ. ಇದು ಸರ್ಕಾರದ ಕಮಿಟ್ಮೆಂಟ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಹಾಗಾದ್ರೆ ಇವತ್ತಿನ ಈ ಚರ್ಚೆಯಿಂದ ನಾವೇನ್ ತಿಳ್ಕೊಂಡ್ವಿ? ಮೊದಲನೇದಾಗಿ, ಭಾರತ ತನ್ನದೇ ಆದ ಅಗತ್ಯಗಳಿಗಾಗಿ ಪರ್ಪಸ್ ಬಿಲ್ಟ್ ಎಐಯನ್ನ ನಿರ್ಮಿಸ್ತಿದೆ. ಎರಡನೇದಾಗಿ, ಆಫ್ಲೈನ್ ಆಕ್ಸೆಸ್, ಕಡಿಮೆ ಬೆಲೆಯ ಡಿವೈಸ್ಗಳು ಮತ್ತೆ ನಮ್ಮ ಸ್ಥಳೀಯ ಭಾಷೆಗಳಿಗೆ ಹೆಚ್ಚು ಒತ್ತು ಕೊಡಲಾಗ್ತಿದೆ. ಮೂರನೇದಾಗಿ, ಡೇಟಾ ಪ್ರೈವಸಿ ಮತ್ತೆ ರಾಷ್ಟ್ರೀಯ ಸಾರ್ವಭೌಮತ್ವಕ್ಕೆ ಮೊದಲ ಆದ್ಯತೆ. ಕೊನೆಯದಾಗಿ, ಸದ್ಯದ ಎಐ ಭೂಮಿಂದ ಹೊರಗುಳಿದಿರೋ ನೆಕ್ಸ್ಟ್ ಬಿಲಿಯನ್ ಯೂಸರ್ಸ್ ಅಂತೀವಲ್ಲ, ಅಂದ್ರೆ ಕೋಟ್ಯಾಂತರ ಜನ, ಅವರನ್ನ ತಲುಪೋದು ಇದರ ಅತಿ ದೊಡ್ಡ ಗುರಿ. ಹೋಗೋ ಮುಂಚೆ ಈ ಒಂದು ಪ್ರಶ್ನೆಯನ್ನ ನಿಮ್ಮ ಮುಂದೆ ಇಡ್ತೀನಿ. ಭಾರತದ ಈ ಸ್ಟ್ರಾಟಜಿ ಕೇವಲ ನಮ್ಮ ದೇಶಕ್ಕೆ ಸೀಮಿತನಾ? ಅಥವಾ ಪ್ರಪಂಚದಾದ್ಯಂತ ಇಂಟರ್ನೆಟ್ ಸೌಲಭ್ಯ ಇಲ್ಲದೇ ಇರೋ ಕೋಟ್ಯಾಂತರ ಜನರಿಗೆ ಎಐ ತಲುಪಿಸೋಕೆ ಇದೊಂದು ಹೊಸ ಬ್ಲೂ ಪ್ರಿಂಟ್ ಆಗ್ಬೋದಾ? ಉತ್ತರ ಕಾಲವೇ ಹೇಳಬೇಕು.